ಹಸ್ತದ ಮನೆಯಲ್ಲಿ ಪ್ರತ್ಯೇಕತೆಯ ಕೂಗು ಕೇಳಿ ಬಂದಿದೆ. ಎರಡು ಸಮುದಾಯಗಳ ನಾಯಕರು ಪ್ರತ್ಯೇಕ ಸಭೆ ಮಾಡಿ ಸಂಚಲನ ಮೂಡಿಸಿದ್ದಾರೆ. ವಿಶೇಷ ಅಧಿವೇಶನದ ಹೊತ್ತಲ್ಲೇ ನಡೆದಿದ್ದ ಲಿಂಗಾಯತ ಮತ್ತು ದಲಿತ ನಾಯಕರ ಸಭೆ ಹಲವು ಚರ್ಚೆಗಳಿಗೆ ದಾರಿ ಮಾಡಿಕೊಟ್ಟಿದೆ. ಕಾಂಗ್ರೆಸ್ನಲ್ಲಿ ನಡೀತಾ ಇರೋ ವಿದ್ಯಮಾನ ಕೌತುಕ ಹುಟ್ಟಿಸಿದೆ. ರಾಜ್ಯದಲ್ಲಿ ಮತ್ತೊಂದು ಬಜೆಟ್ ಮಂಡನೆ ಮಾಡೋಕೆ ಸಿಎಂ ಸಿದ್ದರಾಮಯ್ಯ ಸಜ್ಜಾಗಿದ್ದಾರೆ. ದಾಖಲೆಯ 17ನೇ ಬಜೆಟ್ ಮಂಡನೆಗೆ ಲೆಕ್ಕಾಚಾರವನ್ನು ಶುರು ಮಾಡಿದ್ದಾರೆ. ಇವತ್ತು ಇಡೀ ದಿನ ಇಲಾಖಾವಾರು ಬಜೆಟ್ ಪೂರ್ವಭಾವಿ ಮೀಟಿಂಗ್ ನಡೆಸಿದ್ದಾರೆ. ಯಾವ ಇಲಾಖೆಗೆ ಎಷ್ಟು ಅನುದಾನ ನೀಡಬೇಕು ಅನ್ನೋದನ್ನು ಚರ್ಚೆ ಮಾಡಿದ್ದಾರೆ. ನಮ್ಮ ಮೆಟ್ರೋ ಸಿಲಿಕಾನ್ ಸಿಟಿ ಮಂದಿಯ ಜೀವನಾಡಿ, ಸುಗಮ ಸಂಚಾರದ ಕೊಂಡಿ. ಆದ್ರೀಗ ಪ್ರಯಾಣಿಕರ ಜೇಬಿಗೆ ಕನ್ನ ಹಾಕಲು BMRCL ಸಜ್ಜಾಗಿದೆ. ನಮ್ಮ ಮೆಟ್ರೋ ಟಿಕೆಟ್ ದರವನ್ನು ಹೆಚ್ಚಳ ಮಾಡಲಾಗಿದೆ. ಬೆಂಗಳೂರಿನ ದುಬಾರಿ ದುನಿಯಾದಲ್ಲಿ ಪ್ರಯಾಣವು ಇನ್ನು ಮುಂದೆ ಕಾಸ್ಟ್ಲಿ ಆಗ್ತಾ ಇದೆ. ಸಂಸತ್ ಅಧಿವೇಶನ ಕಳೆದ 2 ದಿನಗಳಿಂದ ರಣಾಂಗಣವಾಗಿದೆ. ವಿಪಕ್ಷಗಳ ಸಂಸದರ ಅಮಾನತು ವಿರೋಧಿಸಿ ಇಂಡಿ ಕೂಟ ಗದ್ದಲ ಗಲಾಟೆ ಎಬ್ಬಿಸಿವೆ. ರಾಷ್ಟ್ರಪತಿಗಳ ಭಾಷಣಕ್ಕೆ ಪ್ರಧಾನಿ ವಂದನಾ ನಿರ್ಣಯ ಸಲ್ಲಿಸದೆ ಅಂಗೀಕಾರವಾಗಿದೆ. ರಾಜ್ಯಸಭೆಯಲ್ಲಿ ವಿಪಕ್ಷಗಳ ವಿರುದ್ಧ ನಮೋ ಗುಡುಗಿದ್ದಾರೆ. ಮೇಘಾಲಯದಂತೆ ರಾಜಸ್ಥಾನದಲ್ಲೂ ಹನಿಮೂನ್ ಮರ್ಡರ್ ಕಹಾನಿ ತೆರೆದುಕೊಂಡಿದೆ. ಬಾನಲ್ಲ ಮಧುಮಂಚಕ್ಕೆ ಅಂತ ಕರೆದೊಯ್ದು ಪತಿಯನ್ನೇ ಕೊಲ್ಲಿಸಿ ನವರಂಗಿ ನಾಟಕವಾಡಿದ್ದ ಅಂಜಲಿಯ ಅಸಲಿ ಮುಖ ಬಯಲಾಗಿದೆ. ಪೋಸ್ಟ್ ಮಾರ್ಟಮ್ ಮಾಡಿದ್ದ ಪೊಲೀಸರ ಕೈಗೆ ಕೊಲೆಪಾತಕಿ ಪತ್ನಿ, ಆಕೆಯ ಪ್ರಿಯಕರ ತಗಲಾಕೊಂಡಿದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.